ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಸರ್ ನಾನು BSc ನರ್ಸಿಂಗ್ ಮಾಡಬೇಕಿತ್ತು, ಆದರೆ ನಾನು KCT ಎಕ್ಸಾಮ್ ಬರೆದಿಲ್ಲ. ನಮಗೆ ತುಂಬ ಪ್ರಾಬ್ಲಮ್ ಇದೆ, ತುಂಬ ಬಡತನ ಇದೆ. ನಾವು ಹೆಂಗಾರು ನಿಭಾಯಿಸ್ಕೊಂಡು BSc ನರ್ಸಿಂಗ್ ಮಾಡಬೇಕಂತಿದ್ದೀವಿ. ಏನಾದರೂ ಒಂದು ಸಂಸ್ಥೆ ಇದ್ದರೆ ಹೇಳ್ರಿ, ಫ್ರೀ ಎಜುಕೇಷನ್ ಕೊಡುವಂಥ ಸಂಸ್ಥೆ ಇದ್ದರೆ ಹೇಳ್ರಿ. ನಾವಲ್ಲಿ BSc ನರ್ಸಿಂಗ್ ಮಾಡಬೇಕಿತ್ತು ಅಥವಾ ಅಲೈಡ್ ಹೆಲ್ತ್ ಸೈನ್ಸ್ಗಳನ್ನು ಕೋರ್ಸ್ಗಳನ್ನು ಮಾಡೋಕ್ಕೆ ಹೋಗಬೇಕಿತ್ತು ಅಂತ ಅನ್ನುವಂಥ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಒಂದು ಮಾಹಿತಿ ಕೊಡ್ತಾ ಇದ್ದೀನಿ ರೀ. ನಿಮ್ಮ ಸಲುವಾಗಿ ಬಡ ವಿದ್ಯಾರ್ಥಿಗಳ ಸಲುವಾಗಿ, ಬಡ ವಿದ್ಯಾರ್ಥಿಗಳು ಮೆಡಿಕಲ್ ಕೋರ್ಸ್ಗಳಿಗೆ ಬರಲಿ ಅಂಥೇಳಿ BSc ನರ್ಸಿಂಗನ್ನು ಫ್ರೀಯಾಗಿ, ಅಲ್ಲದೆ ಫುಡ್ ಆ್ಯಂಡ್ ಅಕೊಮಡೇಷನ್, ಹಾಸ್ಟೆಲ್ ಫ್ರೀ, ಊಟ ವಸತಿ ಎಲ್ಲ ಫ್ರೀ ಕೊಟ್ಟು, ಮತ್ತು ಕರ್ನಾಟಕ ಕೌನ್ಸಿಲಿಂಗ್ ರಿಜಿಸ್ಟ್ರೇಷನ್ ಆಗಿರುವಂಥ, ಅಂದರೆ KNC ರಿಜಿಸ್ಟ್ರೇಷನ್ ಆಗಿರುವಂತಹ, ಕೌನ್ಸಿಲರ್ ರಿಜಿಸ್ಟ್ರೇಷನ್ ಇರುವಂಥ, ಅಪ್ರೂವ್ಡ್ ಆಗಿರುವಂಥ ಸಂಸ್ಥೆ, ರಾಜೀವ್ ಗಾಂಧಿ ಯೂನಿವರ್ಸಿಟಿ ಅಂಡರಲ್ಲಿರುವಂಥ ಒಂದು ಕಾಲೇಜು, ರೆಸಿಡೆನ್ಷಿಯಲ್ ಕಾಲೇಜನ್ನು ಪ್ರತಿ ವರ್ಷವೂ ಕೂಡ ಬಡ ವಿದ್ಯಾರ್ಥಿಗಳ ಸಲುವಾಗಿ ಒಂದು ಸಪ್ರೇಟ್ ಆದಂಥ ಒಂದು ಎಕ್ಸಾಮನ್ನು ಕಂಡಕ್ಟ್ ಮಾಡಿ ಅವರುಗಳನ್ನು ಆಯ್ಕೆ ಮಾಡಿಕೊಂಡು ಅವರುಗಳಿಗೆ ಕಂಪ್ಲೀಟ್ 4 ವರ್ಷ ಕಂಪ್ಲೀಟಾಗಿ ಫ್ರೀ ಎಜುಕೇಷನನ್ನು, ಊಟ ವಸತಿ ಫ್ರೀ ಎಜುಕೇಷನನ್ನು ಕೊಡುವಂಥ ಒಂದು ಸಂಸ್ಥೆ ಬೆಂಗಳೂರಲ್ಲಿದೆ. ಅದರ ಬಗ್ಗೆ ನಾನು ಮಾಹಿತಿಯನ್ನು ಕೊಡ್ತಾ ಇದ್ದೇನೆ. ಅದಕ್ಕೆ ಏನು ಎಲಿಜಿಬಿಲಿಟಿ ಇದೆ, ಅದಕ್ಕೆ ಏನು ಅರ್ಹತೆ ಪಡ್ಕೋಬೇಕು, ಅದಕ್ಕೆ ಏನೆಲ್ಲ ನೀವು ರೆಡಿ ಮಾಡ್ಕೋಬೇಕು, ಹೆಂಗೆ ಅಪ್ಲಿಕೇಶನ್ ಹಾಕಬೇಕು, ಎಲ್ಲ ಮಾಹಿತಿ ಈ ವಿಡಿಯೋದಲ್ಲಿ ಕೊಡ್ತಾರೆ. ಸ್ವಲ್ಪ ವಿಡಿಯೋ ದೊಡ್ಡದಾಗುತ್ತೆ, ಪೂರ್ತಿಯಾಗಿ ನೋಡಿರಿ. ಅದರ ಜೊತೆಗೆ ಸಣ್ಣ ರಿಕ್ವೆಸ್ಟ್ ಏನಪ್ಪ ಅಂದರೆ, ವಿಡಿಯೋಗಳನ್ನು ನೋಡ್ತಾ ಇದ್ದೀರಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊರಿ. ಯಾಕಂದರೆ ಈ ಚಾನಲ್ ನಿಮ್ಮ ಸಲುವಾಗಿರುವಂಥದ್ದು, ನನ್ನ ಸಲುವಾಗಿಲ್ಲ. ಇದು ಬಡ ವಿದ್ಯಾರ್ಥಿಗಳ ಸಲುವಾಗಿ, ಕನ್ನಡ ಮೀಡಿಯಂ ರೂರಲ್ ವಿದ್ಯಾರ್ಥಿಗಳ ಸಲುವಾಗಿರುವಂಥದ್ದು. ಇಲ್ಲಿ ಪ್ಯೂರ್ ನಾನು ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದನೇ ವಿಡಿಯೋಗಳನ್ನು ಮಾಡ್ತಾ ಇರುವಂಥದ್ದು. ಚಾನಲನ್ನು ಶೇರ್ ಮಾಡಿರಿ, ಫಾಲೋ ಮಾಡಿರಿ. ನಿಮ್ಮ ಮನೆಯಾಗಿರುವಂಥ ಎಲ್ಲ ಕೆನೆಟ್ ಮೊಬೈಲಲ್ಲೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡ್ರಿ. ಹಾಗಾದರೆ ನಾನು ಮಾಹಿತಿಯನ್ನು ಕೊಡೋಕೆ ಶುರು ಮಾಡ್ತೀನಿ. ಏನಿದೆ ಮಾಹಿತಿ ಅನ್ನೋದನ್ನು ಒಂದೊಂದಾಗಿ ಹೇಳ್ತಾ ಹೋಗ್ತೇನೆ. ಸೊ ಫ್ರೆಂಡ್ಸ್, ಇಲ್ಲಿ ನೋಡ್ತಾ ಇದ್ದೀರಿ ಸ್ಕ್ರೀನ್ ಒಳಗಡೆ ಶ್ರೀ ಸತ್ಯ ಸಾಯಿ ಯೂನಿವರ್ಸಿಟಿ ಫಾರ್ ಹ್ಯೂಮನ್ ಎಕ್ಸಲೆನ್ಸ್, ಇದೊಂದು ಸಂಸ್ಥೆ ರೀ. ಶ್ರೀ ಸತ್ಯ ಸಾಯಿ ಹ್ಯೂಮನ್ ಎಕ್ಸಲೆನ್ಸ್ ಯೂನಿವರ್ಸಿಟಿ ಇದೊಂದು ಏನಪ್ಪ ಅಂದರೆ ಸಂಸ್ಥೆ ಇದು. ಓಕೆ, ರೆಸ್ಪೆಕ್ಟೆಡ್ ಸಂಸ್ಥೆ. ಇವರ ವತಿಯಿಂದ ಪ್ರತಿ ವರ್ಷವೂ ಕೂಡ ಏನು ಮಾಡ್ತಾರೆ ಅಂತಂದರೆ, ಈ ಬಡ ವಿದ್ಯಾರ್ಥಿಗಳ ಸಲುವಾಗಿ ಈ ಫ್ರೀ ಎಜುಕೇಷನ್, BSc ನರ್ಸಿಂಗು, ಅಲೈಡ್ ಹೆಲ್ತ್ ಸೈನ್ಸ್ ಫ್ರೀ ಎಜುಕೇಷನ್ಗಳನ್ನು ಇವರು ಪ್ರೊವೈಡ್ ಮಾಡಿ ಕೊಡ್ತಾರೆ. ಇದು ಬೆಂಗಳೂರಲ್ಲಿರುವಂಥ ಸಂಸ್ಥೆ. ಇಲ್ಲಿ ನಾನು ಏನು ಮಾಡ್ತೀನಪ್ಪ ಅಂದರೆ, ಹೆಂಗೆ ಹೋಗ್ಬೇಕು ತೋರಿಸ್ತಾ ಇದ್ದೀನಿ ನಿಮಗೆ. ಇದರ ಜೊತೆಗೆ ನಿಮಗೆ ಹೆಂಗೆ ಹೋಗ್ಬೇಕು ಅದನ್ನು ಕೂಡ ತೋರಿಸ್ತಾ ಇದ್ದೀನಿ. ನೋಡಿ, ಅಡ್ಮಿಷನ್ ಸೆಕ್ಷನ್ಗೆ ಹೋಗಬೇಕು, UG ಸೆಕ್ಷನ್ ಹೋಗಬೇಕು, ಗೂಗಲ್ ಮಾಡಿದರೆ ಬರುತ್ತೆ. ಇಲ್ಲಿ ನಾವು ಹೋದಾಗ ಇಲ್ಲಿ ನಿಮಗೆ ಕಾಣಿಸುತ್ತೆ ಕೆಳಭಾಗದಲ್ಲಿ, ಇಲ್ಲಿ ನೋಡಿ BSc ನರ್ಸಿಂಗ್ ಕಾಣಿಸ್ತಾ ಇದೆ, BSc ನರ್ಸಿಂಗ್. ಓಕೆ, ಸೊ ಇಲ್ಲಿ BSc ನರ್ಸಿಂಗ್ ಕಾಣಿಸ್ತಾ ಇದೆ. ಈ BSc ನರ್ಸಿಂಗ್ ನೀವು ಕ್ಲಿಕ್ ಮಾಡಬೇಕಾಗತ್ತಾ. ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಏನಾಗುತ್ತಪ್ಪ ಅಂದರೆ, ಇಲ್ಲಿ ಪೇಜ್ ಓಪನ್ ಆಗ್ತಾ ಇದೆ. ಓಕೆ, ಸೊ ನಿಮಗೆ ಪೇಜ್ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಇಲ್ಲೇನಾಗ್ತಾ ಇದ್ದಾರೆ ಅಂತಂದ್ರೆ, ಅಡ್ಮಿಷನ್ ಓಪನ್ BSc ನರ್ಸಿಂಗ್ ಆ್ಯಂಡ್ ಅಲೈಡ್ ಹೆಲ್ತ್ ಸೈನ್ಸ್ 2026-27 26-27 ಸಾಲಿನ BSc ನರ್ಸಿಂಗ್ ಮತ್ತು ಅಲೈಡ್ ಹೆಲ್ತ್ ಸೈನ್ಸ್ಗಳು ಓಪನ್ ಇದಾವೆ ಅಡ್ಮಿಷನ್ಸ್ ಅಂತ ಹೇಳ್ತಾ ಇದ್ದಾರೆ. ನೋಡಿರಿ, ಕೊನೆ ದಿನಾಂಕಗಳನ್ನು ಕೊಟ್ಟಿದ್ದಾರೆ. ನಿಮ್ಗೆ ಒಂದು ಸಲ ತೋರಿಸಿಬಿಡ್ತೇನೆ. ಸೊ ಕೊನೆ ದಿನಾಂಕ ಬಗ್ಗೆ ಇಲ್ಲಿ ನೋಡ್ತಾ ಇದ್ದೀರಿ. ಕೊನೆ ದಿನಾಂಕಗಳ ಬಗ್ಗೆ ನಾನು ಇಲ್ಲಿ ಹೇಳೋದಾದರೆ, ಸೊ ಇಂಪಾರ್ಟೆಂಟ್ ಕೊನೆ ದಿನಾಂಕ ನೋಡಿರಿ, 15 ಜೂನ್ 2026 ರಾತ್ರಿ 12 ಗಂಟೆಗೆ. ಇದೇ ತಿಂಗಳ 15 ತಾರೀಕಿಗೆ ಅಪ್ಲಿಕೇಶನ್ ಕ್ಲೋಸ್ ಆಗುತ್ತೆ. ಆಮೇಲೆ ಇವ್ರೇನು ಮಾಡ್ತಾರಪ್ಪ ಅಂತಂದರೆ, ನಿಮ್ಮಗಳಿಗೆ ಇಮೇಲ್ ಮುಖಾಂತರ ನಿಮಗೆ ಹಾಲ್ ಟಿಕೆಟನ್ನು ಕಳಿಸ್ಕೊಡ್ತಾರೆ. ಇದಕ್ಕೆ ಎಕ್ಸಾಮ್ ಇರುತ್ತೆ, ಇವರು ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ. ಇದೇ ಇಮೇಲ್ ಮುಖಾಂತರ ಟೈಮಿಂಗು, ಡೇಟು, ಸೆಂಟ್ರ್ ಎಲ್ಲನೂ ಕೂಡ ಇವರು ಹಾಲ್ ಟಿಕೆಟಲ್ಲಿ ಕೊಡ್ತೀವಿ, ಇಮೇಲ್ ಮುಖಾಂತರ ನಿಮಗೆ ಮಾಹಿತಿ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ನಿಮಗೆ ಕ್ಲಿಕ್ ಮಾಡ್ಕೋಬೇಕು. ಸೊ ಕ್ಲಿಕ್ ಮಾಡಿದ ತಕ್ಷಣ ಏನಾಗುತ್ತಪ್ಪ ಅಂತಂದರೆ, ನಿಮಗೆ ಇಲ್ಲಿ ಮುಂದೆ ನೆಕ್ಸ್ಟ್ ಮಾಹಿತಿ ಬರುತ್ತೆ. ನೋಡಿ, ಇದು ನಾನು ಅಪ್ಲಿಕೇಶನ್ ಹಾಕೋದು ಪದ್ಧತಿ ಹೇಳ್ತಾ ಇದ್ದೀನಿ, ಪ್ಲಸ್ ಇನ್ಫಾರ್ಮೇಷನ್ ಕೂಡ ಕೊಡ್ತಾ ಇದ್ದೀನಿ. ನೋಡಿ, ಯಾವೆಲ್ಲ ಕೋರ್ಸಿಗೆ ನೀವು ಟ್ರೈ ಮಾಡ್ಬೋದು. ನೋಡಿರಿ, BSc ನರ್ಸಿಂಗ್ ಟ್ರೈ ಮಾಡ್ಬೋದು, BSc MLT, BSc ಇಮೇಜಿಂಗ್ ಟೆಕ್ನಾಲಜಿ, BSc OT ಟೆಕ್ನಾಲಜಿ, ಆಪ್ಟೋಮೆಟ್ರಿ, ಪರ್ಫ್ಯೂಷನ್ ಟೆಕ್ನಾಲಜಿ, ಕಾರ್ಡಿಯಕ್ ಟೆಕ್ನಾಲಜಿ, ಮೆಂಟಲ್ ಹೆಲ್ತ್, ಕ್ಲಿನಿಕಲ್ ಇಂಜಿನಿಯರಿಂಗ್, ಇಷ್ಟು ಕೋರ್ಸ್ಗಳಿಗೆ ನಿಮ್ಗೆ ಫ್ರೀ ಅಡ್ಮಿಷನ್ ಮಾಡಿಸ್ಬೋದು, ಫ್ರೀ ಅಡ್ಮಿಷನ್ಸ್. ಓಕೆ, ಆಮೇಲೆ ನೋಡಿರಿ, ಇಲ್ಲೇನು ಹೇಳ್ತಾ ಇದ್ದಾರಪ್ಪ ಅಂತಂದರೆ, ಇವರು ನಾವಿಲ್ಲಿ ಏನು ಕೊಡ್ತಾ ಇದ್ದೀವಿ, ಫ್ರೀ ಸ್ಕಾಲರ್ಶಿಪ್, 100% ಸ್ಕಾಲರ್ಶಿಪ್ ಕೊಡ್ತಾ ಇದ್ದೀವಿ, ಗುರುಕುಲ ಸಿಸ್ಟಮ್ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಆಮೇಲೆ ಕಂಪಲ್ಸರಿ ನೀವು ವರ್ಷ ಪಾಸ್ ಆಗ್ತಾ ಹೋಗಬೇಕು. 4 ವರ್ಷ ಕೂಡ ನಾವು ಕಂಪ್ಲೀಟಾಗಿ ನಿಮಗೆ ಫ್ರೀ ಎಜುಕೇಷನ್ ಕೊಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ ಇದರಲ್ಲಿ. ಓಕೆ, ಆಮೇಲೆ ನೋಡಿರಿ, ಲಾಸ್ಟ್ ಡೇಟ್ ಕೂಡ ಇನ್ನೊಂದ್ಸಲ ಹೇಳ್ತಾ ಇದ್ದಾರೆ ಇವರು, 15 ತಾರೀಕಿಗೆ ಲಾಸ್ಟ್ ಡೇಟು, 15 ತಾರೀಕಿಗೆ ಲಾಸ್ಟ್ ಡೇಟ್ ಇದೆ. ನೆಕ್ಸ್ಟ್ ನಾನು ಕೊಡ್ತೀನಿ. ನೆಕ್ಸ್ಟ್ ಕೊಟ್ಟ ಮೇಲೆ ನೋಡಿರಿ, ವಯಸ್ಸು ಎಷ್ಟು ಇರಬೇಕು, ಮಿನಿಮಮ್ 17 ವರ್ಷ.
ಮಿನಿಮಮ್ 17 ವರ್ಷದ ಮೆಂಟಲಿ ಫಿಟ್ ಇರಬೇಕು, ಫಿಸಿಕಲಿ ಫಿಟ್ ಇರಬೇಕು. ಆಮೇಲೆ ನೋಡ್ರಿ 10 ವರ್ಷ PUC ಸೆಕೆಂಡ್ ಇಯರ್ ಹಿಡಿದು ನೀವು ಏನಪ್ಪ ಅಂತಂದ್ರೆ ಇಲ್ಲಿ ಫಸ್ಟ್ ಇಯರ್ 10th ಹಿಡಿದು PUC ತನಕ ನೀವು ಓದಿರಲೇಬೇಕು, ಅಂದರೆ ಸೈನ್ಸ್ ಪಾಸ್ ಆಗಿರಬೇಕು. ಆಮೇಲೆ ಮಿನಿಮಮ್ 50% ಒಳಗಡೆ ಇಂಗ್ಲೀಷಲ್ಲಿ ಪಾಸ್ ಆಗಿರಬೇಕು, ಪ್ಲಸ್ 50% ಒಳಗಡೆ ಫಿಸಿಕ್ಸ್ ಕೆಮಿಸ್ಟ್ರಿ ಬಯಾಲಜಿಯಲ್ಲಿ ಪಾಸ್ ಆಗಿರಬೇಕು. ಮಿನಿಮಮ್ 50%. ಒಬ್ಬೊಬ್ರದ್ದು ಎಷ್ಟಿರುತ್ತೆ? 45% ಇರುತ್ತೆ. ಅವ್ರು ಎಲಿಜಿಬಲ್ ಆಗೋದಿಲ್ಲ. 48 ಇರುತ್ತೆ, ಅವ್ರು ಎಲಿಜಿಬಲ್ ಅಲ್ಲ. ಮಿನಿಮಮ್ 50% ಒಳಗಡೆ ನೀವು ಪಾಸ್ ಆಗಿರಲೇಬೇಕು. ನೆನಪಾಯ್ತಾ? ಫಿಸಿಕ್ಸ್ ಕೆಮಿಸ್ಟ್ರಿ ಬಯಾಲಜಿ ಇವು ಮೂರು ಕೂಡ ಸೇರಿ ನಿಮಗೆ 50% ಬಂದಿರಬೇಕು, ಪ್ಲಸ್ ಇಂಗ್ಲೀಷಲ್ಲಿ ಕೂಡ ನಿಮ್ಗೆ 50% ಪಾಸ್ ಆಗಿರಬೇಕು. ಅಂದರೆ ನೀವು ಎಲಿಜಿಬಿಲಿಟಿ ಪಡ್ಕೊತೀರಾ. ಆಮೇಲೆ ಈ ಒಂದು ಸೀಟನ್ನು ಪಡ್ಕೋಬೇಕಂದ್ರೆ ನೀವು ಏನು ಮಾಡ್ತಾ ಇದ್ದೀರಿ ಅಂದರೆ ಇವರು ಕಂಪ್ಯೂಟರ್ ಏನಪ್ಪ ಅಂದರೆ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾರೆ. ಫಸ್ಟಿಗೆ ರಿಟನ್ ಎಕ್ಸಾಮ್, ಇಂಟರ್ವ್ಯೂ ಕಂಡಕ್ಟ್ ಮಾಡ್ತಾರೆ ಇವರು. ಇದರಲ್ಲಿ ಪಾಸ್ ಆದರೆ ನಿಮ್ಗಳಿಗೆ ಫ್ರೀ ಎಜುಕೇಷನ್ ಸಿಗುತ್ತೆ. ಆಮೇಲೆ ನೋಡಿ, ಅಪ್ಲಿಕೇಶನ್ ಹಾಕಬೇಕಂದ್ರೆ SSLC ಮಾರ್ಕ್ಸ್ ಕಾರ್ಡ್, PUC ಮಾರ್ಕ್ಸ್ ಕಾರ್ಡ್, ಆಧಾರ್ ಕಾರ್ಡ್, ಆಮೇಲೆ ಪಾಸ್ಪೋರ್ಟ್ ಸೈಜ್ ಫೋಟೋ ಎಲ್ಲವೂ ಕ್ಲಿಯರ್ ಆಗಿರಬೇಕು. ಮಾರ್ಕ್ಸ್ಗಳನ್ನು ಕ್ಲಿಯರ್ ಆಗಿ ಎಂಟ್ರಿ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ನೋಡಿರಿ, ಎಕ್ಸಾಮಿನೇಷನ್ ವಿಲ್ ಬಿ ಕಂಡಕ್ಟೆಡ್ 4 ಸೆಂಟರ್ಸ್. 4 ಸೆಂಟರ್ಗಳಲ್ಲಿ ಎಕ್ಸಾಮ್ ಕಂಡಕ್ಟ್ ಮಾಡ್ತಾ ಇದ್ದಾರೆ ಬೆಂಗಳೂರಲ್ಲಿ. ಒಂದು ಮುದ್ದೇನಹಳ್ಳಿ, ಕಲಬುರಗಿ, ಮೈಸೂರು, ಜಯಪುರ ಅಂತ ನೋಡ್ರಿ ಎಕ್ಸಾಮ್ ಸೆಂಟರ್ಗಳು. ಮುದ್ದೇನಹಳ್ಳಿಯಲ್ಲಿದ್ದಾವೆ, ಕಲಬುರಗಿಯಲ್ಲಿದೆ, ಮೈಸೂರಲ್ಲಿದೆ, ಜಯಪುರದಲ್ಲಿ 4 ಕಡೆ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾ ಇದ್ದಾರೆ. ಓಕೆ, ಒಂದು ಕಲಬುರಗಿ ಸತ್ಯಸಾಯಿ ಕಾಲೇಜು, ಎರಡನೇದು ಸತ್ಯಸಾಯಿ ಕಾಲೇಜು ಎಲ್ಲಿಪ್ಪ ಅಂತಂದರೆ ಮೈಸೂರು, ಜಯಲಕ್ಷ್ಮೀಪುರ ಮೈಸೂರು. ಇನ್ನೊಂದು ಸತ್ಯಸಾಯಿ ಕಾಲೇಜು ಎಲ್ಲಿ ಅಂದರೆ ಚಿಕ್ಕಮಗಳೂರು. ನಾಲ್ಕನೇದು ಚಿಕ್ಕಬಳ್ಳಾಪುರ. 4 ಕಡೆ ನಿಮಗೆ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾ ಇದ್ದಾರೆ ಅವರು. ಎಲ್ಲ ಫ್ರೀ ಇದೆ, ಅಪ್ಲಿಕೇಶನ್ ಫ್ರೀ ಇದೆ. ಹೌದ್ರಿ, ಅಪ್ಲಿಕೇಶನ್ ನೋಡ್ರಿ ನಮ್ಗೆ ತೋರಿಸ್ತೀನಿ ನಿಮಗೆ. ಇಲ್ಲಿ ನಾ ಏನು ಮಾಡ್ತೀನಪ್ಪ ಅಂದ್ರೆ ಟರ್ಮ್ ಕಂಡೀಷನ್ ಅಪ್ಲೈ ಮಾಡ್ಕೊಂಡು ನೆಕ್ಸ್ಟ್ ಹೊಡಿತೀನಿ. ನೆಕ್ಸ್ಟ್ ಹೊಡಿದ ಮೇಲೆ ನಿಮಗೆ ಇಲ್ಲಿ ಯಾವ ಫಸ್ಟ್ ಕೋರ್ಸ್ ಬೇಕು, ನಿಮಗೆ ಯಾವ ಕೋರ್ಸ್ ಬೇಕು ಪ್ರೊರಿಟಿ ಎಂಟ್ರಿ ಮಾಡಬೇಕಿಲ್ಲ. ನೋಡಿರಿ, ಇಷ್ಟು ಕೋರ್ಸ್ ಕೊಟ್ಟಿದ್ದಾರೆ. 1ನೇ ಕೋರ್ಸ್ನ BSc ನರ್ಸಿಂಗ್, 2ನೇ ಕೋರ್ಸ್ MLT, 3ನೇ ಕೋರ್ಸ್ OT. ನಿಮಗೆ ಯಾವಷ್ಟು ಕೋರ್ಸ್ ಬೇಕು ಸೆಲೆಕ್ಟ್ ಮಾಡ್ಕೋಬೋದು. ಆಮೇಲೆ ಅಪ್ಥಾಲ್ಮಾಲಜಿ ನೋಡಿರಿ, ನಿಮ್ಗೆ ಯಾವ ಕೋರ್ಸ್ ಬೇಕು ಆ ಕೋರ್ಸ್ಗಳನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು. ರೇಡಿಯೋಲಜಿ ಯಾವ ಕೋರ್ಸ್ಗಳನ್ನು ನಿಮ್ಗೆ ಫ್ರೀಯಾಗಿ ಎಜುಕೇಷನಲ್ಲಿ ಕೊಡ್ತಾ ಇದ್ದಾರೆ. ನೋಡಿರಿ, ಇಷ್ಟು ಮಾಡ್ಕೊಂಡು ನಿಮ್ಗೆ ನಾನು ಸುಮ್ಮನೆ ಹಾಕ್ತಾ ಇದ್ದೀನಿ. ನಿಮ್ಗೆ ಯಾವ ಬೇಕಾದು ಸೆಂಟ್ರ್ ನೋಡಿರಿ, ನಿಮಗೆ ಯಾವ್ದು ಬೇಕು, ಕಲಬುರಗಿ ಬೇಕಾ ಸೆಂಟ್ರು, ಮೈಸೂರು ಬೇಕಾ, ಓಕೆ, ಚಿಕ್ಕಮಗಳೂರು ಬೇಕಾ, ಬೆಂಗಳೂರು ಬೇಕಾ, ಎಲ್ಲನೂ ಕೂಡ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ನೆಕ್ಸ್ಟ್ ಕೊಡಬೇಕು. ನೆಕ್ಸ್ಟ್ ಕೊಟ್ಟ ಮೇಲೆ ನೀವು ಕ್ಯಾಂಡಿಡೇಟ್ ಹೆಸರು, ಫೋಟೋ ಸೈಜ್ ಫೋಟೋ ಎಂಟ್ರಿ ಮಾಡಬೇಕು. ಕ್ಯಾಂಡಿಡೇಟ್ ಹೆಸರು, ಫೋಟೋ, ಡೇಟ್ ಆಫ್ ಬರ್ತು, ಇಲ್ಲಿ ನಿಮ್ಗೆ ಏಜ್ ತೋರಿಸ್ಬಿಡುತ್ತಾ. ಆಮೇಲೆ ನೀವು ಮೇಲ್ ಫಿಮೇಲ್ ಅದಿರೋ, OBC SC ST, ಮೈನಾರಿಟಿ, ಅದರ್ ಮೈನಾರಿಟಿ, NA ಯಾವುದಿಲ್ಲ. ಆಮೇಲೆ ನೀವು ಕಾಸ್ಟ್ ಸರ್ಟಿಫಿಕೇಟ್ ಅಟ್ಯಾಚ್ ಮಾಡ್ಕೋಬೇಕು ಇದ್ರೆ, ಇಲ್ಲಾಂದರೆ ಬಿಟ್ಟುಬಿಡಿ. ನ್ಯಾಷನಾಲಿಟಿ ಇಂಡಿಯನ್, ಆಧಾರ್ ಕಾರ್ಡು, ಮ್ಯಾರಿಡು ಅನ್ಮ್ಯಾರಿಡು, ಅದರು ಫಿಸಿಕಲಿ ಹ್ಯಾಂಡಿಕ್ಯಾಪ್ಟು, ನಾಡಿಕಟ್ಟು, ಜನ್ರೇಷನ್, ಲಿಟ್ರೇಚರ್ ಯಾವುದು. ಓಕೆ, ಇಲ್ಲಿ ನೀವು ಎಲ್ಲನೂ ಎಂಟ್ರಿ ಮಾಡ್ಕೊತ ಹೋಗ್ಬೇಕು. ಓಕೆ, ನನಗೆ ಮುಂದೆ ಹೋಗಿ ಬರೋಂಗಿಲ್ಲ, ಯಾಕಂದರೆ ಇಲ್ಲಿ ನಾನು ನಿಮ್ಗೆ ಡಮ್ಮಿ ತೋರಿಸ್ತಾ ಇದ್ದೀನಿ. ಸೊ ಇದು ನಿಮಗೆ ಒಳ್ಳೆಯ ಅವಕಾಶ ಇದೆ. ಯಾರ ಅಭ್ಯರ್ಥಿಗಳು ನೋಡಿರಿ, ನೀವೇನಾದರೂ ಫ್ರೀ ಎಜುಕೇಷನ್ ತೊಗೊಂತೀನಪ್ಪ BSc ನರ್ಸಿಂಗ್ ಅಂತಂದರೆ ಇಲ್ಲಿ ನಿಮಗೆ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ. ಲಿಂಕ್ಗೆ ಹೋಗ್ರಿ, ಡಿಸ್ಕ್ರಿಪ್ಷನ್ ಡೈರೆಕ್ಟ್ ಹೋಗ್ರಿ. ಬೇಕಾದ್ರೆ ಡೈರೆಕ್ಟ್ ಇದೇ ಲಿಂಕನ್ನು ಕೊಡ್ತೀನಿ ನಾನು. ಡೈರೆಕ್ಟ್ ಸೆಲೆಕ್ಟ್ ಮಾಡಿಕೊಂಡು ನೀವು ಏನು ಮಾಡ್ಬೋದಪ್ಪ ಅಂತಂದರೆ ಈ ಫ್ರೀ ಎಜುಕೇಷನನ್ನು ಪಡ್ಕೋಬೋದು. ಇವ್ರು ಏನು ಮಾಡ್ತಿದ್ದಾರೆ, ಫ್ರೀ ಎಜುಕೇಷನ್ ಕೊಡ್ತಾ ಇದ್ದಾರೆ ನಿಮಗೆ. ಕಂಪ್ಲೀಟಾಗಿ ಫ್ರೀ ಎಜುಕೇಷನ್ಗಳನ್ನು ಕೊಡ್ತಾ ಇದ್ದಾರೆ. ಕಂಪ್ಲೀಟಾಗಿ ಫ್ರೀ ಎಜುಕೇಷನ್ಸ್, ಹಾಸ್ಟೆಲು ಎಲ್ಲನೂ ಕೂಡ ಫ್ರೀ ಕೊಡ್ತಾ ಇದ್ದಾರೆ ಅವರು. ಓಕೆ, ಇದು ಗೈಡ್ಲೈನ್ಸನ್ನು ಕೂಡ ಕೊಟ್ಟಿದ್ದಾರೆ. ಓಕೆ, ಇವೆಲ್ಲ ಏನಪ್ಪ ಅಂದರೆ ಕ್ಯಾಲೆಂಡರ್ ಇವೆಂಟ್, ಇದೆಲ್ಲ ಕ್ಯಾಲೆಂಡರ್ ಇವೆಂಟ್. ಇದು ನಿಮಗೆಲ್ಲ ಕಂಪ್ಲೀಟಾಗಿ ನೋಡಿರಿ, ಕಂಪ್ಲೀಟಾಗಿ ಇವ್ರು ಏನು ಮಾಡ್ತಾ ಇದ್ದಾರಪ್ಪ ಅಂತಂದರೆ ಈ ಸಂಸ್ಥೆಯವರು ನಿಮಗೆ ಇಲ್ಲಿ ಹೇಳ್ತಾ ಇದ್ದಾರೆ. ನೋಡಿರಿ ಏನು ಹೇಳ್ತಾ ಇದ್ದಾರೆ ಅಂದರೆ ಇವರು ಫ್ರೀ ಆಫ್ ಕಾಸ್ಟ್ ಎಜುಕೇಷನ್ ಕೊಡ್ತಾ ಇದ್ದೀವಿ ಅಬ್ಸಲ್ಯೂಟ್ಲಿ. ಆಮೇಲೆ ಮೋರ್ ದೆನ್ 70% ಪ್ರಿಯಾರಿಟಿ ಲೈನ್ ಇದ್ದವ್ರಿಗೆ, ಹೌದ್ರಿ, ಅಂದರೆ 70% ವಿದ್ಯಾರ್ಥಿಗಳಿಗೆ ಪ್ರಯಾರಿಟಿ ಲೈನ್ ಕೆಳಗಡೆ ಇದ್ದವ್ರಿಗೆ ಇಲ್ಲಿ ಫ್ರೀ ಎಜುಕೇಷನ್ ಕೊಡ್ತಾ ಇದ್ದೀವಿ. ಆದರೆ ಇವ್ರು ಏನು ತುಂಬಿಸ್ಕೊಂತಾರೆ ಅಂದರೆ ಬರೀ ಏನಪ್ಪ ಅಂತಂದರೆ ಇವರು ಕಾಲೇಜ್ ಇದ್ರದ್ದು ಯೂನಿವರ್ಸಿಟಿ ಫೀಸನ್ನು ಮಾತ್ರ ಪೇ ಮಾಡಲಿಕ್ಕೆ ಹೇಳ್ತಾರೆ. ನಾನು ನೋಡಿದಂಗೆ ಯೂನಿವರ್ಸಿಟಿ ಫೀಸನ್ನು ಮಾತ್ರ ಪೇ ಮಾಡಲಿಕ್ಕೆ ಹೇಳ್ತಾರೆ. ಉಳಿಕಿದೆಲ್ಲ ಕಂಪ್ಲೀಟಾಗಿ ಫ್ರೀ ಎಜುಕೇಷನ್ ಕೊಡ್ತಾ ಇದ್ದಾರೆ. ಫ್ರೀ ಆಫ್ ಕಾಸ್ಟ್, ದ ಯೂನಿವರ್ಸಿಟಿ ಪ್ರೊವೈಡಿಂಗ್ ಫ್ರೀ ಆಫ್ ಕಾಸ್ಟ್ ಅಂತ ಹೇಳ್ತಾ ಇದ್ದಾರೆ. ನೋಡಿರಿ, ಟ್ರೈ ಮಾಡಿರಿ, ಸಿಕ್ಕರೆ ಹೋಗ್ಬಿಡ್ರಿ ಬೆಂಗಳೂರು ಕಡೆಗೆ. ಎಜುಕೇಷನ್ ಅಡ್ಮಿಷನ್ ಫ್ರೀ ಮಾಡಿಸ್ಕೋಬೋದು. ಹೋಪ್ ಇದು ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್.